ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರಾ, ದಯಮಾಡಿ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ನಿಮ್ಮ ಪ್ರೋತ್ಸಾಹದಿಂದ ನಮ್ಮ ಮುಂದಿನ ಹೊಸ ಬರಹಕ್ಕೆ ಮುನ್ನುಡಿಯಾಗುತ್ತದೆ. ಬೈ ಇಡೀ ಆಫೀಸ್ನವರ ಎದುರು ಮಿಲನಾ ಈ ಕಂಪನಿಯ ಮುಂದಿನ ಒಡತಿ, ಅವಳನ್ನು ನಾನು ಪ್ರೀತಿಸ್ತಿದ್ದೀನಿ ಎಂದು ಸಿಂಹದಂತ ಘೋಷಿಸಿದಾಗ ಹೊರಗೆ ನಿಂತಿದ್ದ ಸೂರಜ್ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವನ ಮುಖ ಒಮ್ಮೆಗೆ ಆಘಾತದಿಂದ ಕಪ್ಪಗಾಯಿತು. ತಾನು ಮಿಲನಾಳನ್ನು ಚಾಣಾಕ್ಷತನದಿಂದ ಇಂಪ್ರೆಸ್ ಮಾಡಿ ಮದುವೆಯಾಗಬೇಕು ಎಂದುಕೊಂಡ್ರೆ ಇಲ್ಲಿ ಅಭಯ್ ಒಂದೇ ಏಟಿಗೆ ಇಡೀ ಆಫೀಸ್ ಎದುರು ಅವಳನ್ನು ತನ್ನವಳು ಎಂದು ಸೀಲ್ ಹಾಕಿಬಿಟ್ಟಿದ್ದ. ಸೂರಜ್ ಹಲ್ಲು ಕಡಿಯುತ್ತಾ ತನ್ನ ಕ್ಯಾಬಿನ್ ಕಡೆ ನಡೆದ. ಅಭಯ್ ಸರ್, ನೀವು ಸೀದಾ ಆಟ ಆಡಿ ಗೆದ್ದಿರ್ಬೋದು, ಆದರೆ ಇನ್ಮೇಲೆ ನನ್ನ ಚದುರಂಗದ ಆಟ ಶುರುವಾಗುತ್ತೆ. ಮಿಲನಾಳನ್ನು ನಿಮ್ಮಿಂದ ಹೇಗೆ ದೂರ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಎಂದು ಮನಸ್ಸಿನಲ್ಲೇ ಭೀಕರ ಸಂಚು ರೂಪಿಸಲು ಆರಂಭಿಸಿದ್ದ. ಇತ್ತ MD ಕ್ಯಾಬಿನ್ ಒಳಗೆ ವೀಣಾ ಅವಮಾನದಿಂದ ಓಡಿ ಹೋದ ತಕ್ಷಣ ಅಭಯ್ ನಿಧಾನವಾಗಿ ಬಂದು ಕ್ಯಾಬಿನ್ ಬಾಗಿಲನ್ನು ಪೂರ್ತಿಯಾಗಿ ಮುಚ್ಚಿ ಲಾಕ್ ಮಾಡಿದ. ಹೊರಗಿದ್ದ ಗುಸುಗುಸು ಮಾತುಗಳೆಲ್ಲ ಒಂದೇ ಕ್ಷಣದಲ್ಲಿ ನಿಶ್ಶಬ್ದವಾಗಿದ್ದವು. ಕ್ಯಾಬಿನ್ ಒಳಗೆ ಈಗ ಕೇವಲ ಅಭಯ್ ಮತ್ತು ಮಿಲನಾ ಇಬ್ರು ಮಾತ್ರ ಇದ್ರು. ಮಿಲನಾಳ ಮುಖದಲ್ಲಿ ಕಣ್ಣೀರ ಕಲೆಗಳಿದ್ದರು. ಅವಳ ಕಣ್ಣುಗಳಲ್ಲಿ ಈಗ ಸಿಟ್ಟು ಮತ್ತು ತೀವ್ರವಾದ ನಾಚಿಕೆ ಒಟ್ಟಿಗೆ ಎದ್ದು ಕಾಣ್ತಿತ್ತು. ಅವನು ಇಡೀ ಆಫೀಸ್ ಎದುರು ತನ್ನ ಕಲ್ಪನೆಗೆ ಸಿಗದ ಕಟ್ಟುಕತೆ ಕಟ್ಟಿಬಿಟ್ಟಿದ್ನಲ್ಲ. ಅಭಯ್ ಮುಗುಳ್ನಗುತ್ತಾ ತುಂಬಾ ನಿರಾಳವಾಗಿ ಬಂದು ತನ್ನ ಕೋಟನ್ನು ಸರಿಪಡಿಸಿಕೊಂಡು ಮಿಲನಾಳ ಹತ್ತಿರ ಬಂದನು. ಅಭಯ್ ಕಣ್ಣು ಮಿಟುಕಿಸುತ್ತಾ ತುಂಟತನದಿಂದ, ಹೇಗಿದೆ ನನ್ನ ಚಮಕ್ ಮಿಸ್ ಮಿಲನಾ? ಹೊರಗಡೆ ನಿಂತು ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದ ಇಡೀ ಆಫೀಸ್ನವರ ಬಾಯಿ ಒಂದೇ ಸೆಕೆಂಡ್ನಲ್ಲಿ ಬಂದ್ ಮಾಡಿಬಿಟ್ಟೆ ಅಲ್ವಾ? ಇನ್ಮೇಲೆ ಯಾರು ನಿನ್ನ ಕಡೆ ಬೆರಳು ತೋರಿಸ್ಬೇಕೋ ಹೆದರ್ತಾರೆ. ಮಿಲನಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಕೈಯಲ್ಲಿದ್ದ ನೋಟ್ ಪ್ಯಾಡ್ ಅನ್ನು ಅಭಯ್ನ ಎದೆಗೆ ಜೋರಾಗಿ ಗುದ್ದಿ ಅವನನ್ನು ತರಾಟೆಗೆ ತೆಗೆದುಕೊಳ್ಳಲು ಶುರು ಮಾಡಿದ್ಲು. ಅವಳ ಮುದ್ದಾದ ಕೆನ್ನೆಯ ಮೇಲೆ ನಾಚಿಕೆಯ ಕೆಂಪು ಇನ್ನೂ ಹಾಗೆ ಇತ್ತು. ಮಿಲನಾ ಸಿಟ್ಟಿನಿಂದ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ಕಣ್ಣು ಕಿರಿದುಗೊಳಿಸಿ, ಏನ್ರಿ ಸರ್ ನಿಮ್ದು? ನಿಮಗೆ ಎಷ್ಟು ಧೈರ್ಯ ಇರಬೇಕು ಇಡೀ ಆಫೀಸ್ ಎದುರು ನಿಂತು ಅಷ್ಟೊಂದು ಸುಳ್ಳು ಹೇಳೋಕೆ? ನಾನಿಲ್ಲಿ ನಿಮ್ಮ ಪ್ರೀತಿ ಒಪ್ಕೊಳ್ಳೋಕೆ ಟೈಮ್ ಕೇಳ್ತಿದ್ದೀನ? ನಾನು ಯಾವಾಗ ಹೇಳಿದೆ ನಿಮಗೆ ಟೈಮ್ ಬೇಕು ಅಂತ? ಅಭಯ್ ಅವಳ ಮುದ್ದಾದ ಕೋಪವನ್ನು ಎಂಜಾಯ್ ಮಾಡ್ತಾ ಇನ್ನೂ ಒಂದು ಹೆಜ್ಜೆ ಹತ್ತಿರ ಬಂದು, ಯಾಕೆ ನಾನು ಹೇಳಿದ್ದು ಸುಳ್ಳ? ಹಳ್ಳಿಯಲ್ಲಿ ಆ ಮರದ ಕೆರೆಯಲ್ಲಿ ನನ್ನ 6 ಪ್ಯಾಕ್ ನೋಡಿ ನಾಚಿ ನೀರಾದಾಗ, ನಿನ್ನೆ ರಾತ್ರಿ ಕಾರಿನಲ್ಲಿ ನನ್ನ ಸ್ಪರ್ಶಕ್ಕೆ ಕಣ್ಣು ಮುಚ್ಚಿ ನನ್ನ ಎದೆಯ ಸನಿಹ ಬಂದಾಗ ನಿನ್ನ ಮನಸ್ಸು ನನಗೆ ಸಿಕ್ಕಿಲ್ವಾ ಮಿಲನಾ ಮುಖ ತಿರುಗಿಸಿಕೊಂಡು ನಾಚಿಕೆಯನ್ನು ಬಚ್ಚಿಡಲು ಯತ್ನಿಸುತ್ತಾ, ಅದೆಲ್ಲ ಬೇರೆ ವಿಷಯ. ಆದರೆ ಇಲ್ಲಿ ಆಫೀಸ್ನಲ್ಲಿ ನನ್ನನ್ನು ಕಂಪನಿಯ ಮುಂದಿನ ಒಡತಿ ಅಂತ ಯಾಕೆ ಹೇಳಿದ್ರಿ? ನಾನಿನ್ನೂ ನಿಮ್ಮ ಪ್ರೀತಿನೇ ಒಪ್ಕೊಂಡಿಲ್ವಲ್ಲ, ಆದರೆ ನೀವು ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದಿದ್ದೀರಾ. ಅಭಯ್ ಇಷ್ಟು ಓಪನ್ ಆಗಿ ತನ್ನ ಹಕ್ಕನ್ನು ಪ್ರೀತಿಯನ್ನು ಚಮಕ್ ಕೊಟ್ಟು ಕೇಳಿದಾಗ ಮಿಲನಾಗೆ ಅವನ ಎದುರು ವಾದ ಮಾಡಲು ಮಾತುಗಳೇ ಸಿಗಲಿಲ್ಲ. ಅವಳು ಒಳಗೊಳಗೆ ಖುಷಿಯಾಗುತ್ತಿದ್ದರೂ ಹೊರಗಡೆ ಮಾತ್ರ ಸುಳ್ಳು ಕೋಪ ತೋರಿಸುತ್ತಾ, ನಿಮ್ಮ ಜೊತೆ ಮಾತನಾಡೋದೇ ದಂಡ ಎಂದು ಹೇಳಿ ನಾಚಿಕೆಯಿಂದ ಓಡಿ ಹೋಗಲು ಬಾಗಿಲಿನ ಕಡೆ ನೋಡಿದಳು. ಆದರೆ ಅವಳು ಹೋಗುವ ಮುನ್ನ ಅಭಯ್, ಸಂಜೆ ಶಾರ್ಟ್ ಆಗಿ ಮನೆಗೆ ಹೊರಡಬೇಕು, ನನ್ನ ಕಾರಿನಲ್ಲೇ ಬರಬೇಕು, ಹೊಸ ರೂಲ್ಸ್ ಮರಿಬೇಡಿ ಎಂದು ಕಿವಿಗೆ ಬೀಳುವಂತೆ ಹೇಳಿ ಜೋರಾಗಿ ನಕ್ಕನು. ಇದು ತನ್ನ ಕ್ಯಾಬಿನ್ನಲ್ಲಿ ಕುಳಿತಿದ್ದ ಸೂರಜ್ ಸಿಟ್ಟಿನಿಂದ ಗ್ಲಾಸ್ ನೀರನ್ನು ಕುಡಿದು ಮುಗಿಸಿದ. ಅವನ ಫೋನ್ಗೆ ವೀಣಾಳಿಂದ ಮೆಸೇಜ್ ಬಂತು. ಅಭಯ್ ಎಲ್ಲರ ಮುಂದೆ ಮಿಲನಾಳನ್ನು ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೊಂಡಿದ್ದಾನೆ. ಸೂರಜ್, ಈಗ ನಾವೇನಾದರೂ ಮಾಡಲೇಬೇಕು. ಸೂರಜ್ ತನ್ನ ಡೈರಿಯನ್ನು ತೆಗೆದು ಅದರಲ್ಲಿ ಒಂದು ನಂಬರನ್ನು ಹುಡುಕಿದ. ಆ ನಂಬರ್ ಬೇರೆ ಯಾರ್ದು ಅಲ್ಲ, ಆಫೀಸ್ನ ಹಳೆ ಶೇರ್ ಹೋಲ್ಡರ್ ಮತ್ತು ಅಭಯ್ ವರ್ಮಾಗೆ ಬಿಸ್ನೆಸ್ನಲ್ಲಿ ಆಗದ ದೊಡ್ಡ ಶತ್ರುವಿನದ್ದು. ಸೂರಜ್ ಕುತೂಹಲಕಾರಿ ನಗು ಬೀರುತ್ತಾ ಮನಸ್ಸಿನಲ್ಲೇ, ಅಭಯ್ ಸರ್, ನೀವು ಮಿಲನಾಳನ್ನು ನಿಮ್ಮ ಪ್ರೇಯಸಿ ಅಂತ ಆಫೀಸ್ನಲ್ಲಿ ಡಿಕ್ಲೇರ್ ಮಾಡಿರ್ಬೋದು, ಆದರೆ ನಿಮ್ಮ ತಂದೆ ಗೋಪಾಲ್ ವರ್ಮಾ ಮತ್ತು ನಿಮ್ಮ ಅಮ್ಮ ಮಂಜಾಕ್ಷಿ ಅವರಿಗೆ ಈ ಹಳ್ಳಿ ಹುಡುಗಿ ಮಿಲನಾ ತಮ್ಮ ಮನೆ ಸೊಸೆ ಆಗೋದು ಕೋಟಿ ಜನ್ಮಕ್ಕೂ ಇಷ್ಟ ಇಲ್ಲ. ನಾನು ಈಗ ನಿಮ್ಮ ಕುಟುಂಬದಲ್ಲೇ ಬಿರುಕು ಮೂಡಿಸ್ತೀನಿ. ಮಿಲನಾಳನ್ನು ನೀವು ಮದುವೆಯಾಗದ ಹಾಗೆ ನಿಮ್ಮ ತಂದೆ ತಾಯಿಯನ್ನೇ ನಿಮ್ಮ ವಿರುದ್ಧ ನಿಲ್ಲೋ ಹಾಗೆ ಮಾಡ್ತೀನಿ. ಆಮೇಲೆ ನೊಂದಿರೋ ಮಿಲನಾಗೆ ನಾನೇ ಆಸರಿಯಾಗಿ ನಿಂತು ಅವಳನ್ನು ಮದುವೆ ಆಗ್ತೀನಿ. ಸೂರಜ್ ಆಫೀಸ್ನ ಒಳಗಿಂದಲೇ ಅಭಯ್ ವರ್ಮನ ಸಾಮ್ರಾಜ್ಯಕ್ಕೆ ಮತ್ತು ಅವನ ಪ್ರೀತಿಗೆ ದೊಡ್ಡ ಕಂಟಕ ತರಲು ತನ್ನ ಮೊದಲ ದಾಳವನ್ನು ಉಳಿಸಲು ಸಿದ್ಧನಾದ. ಸಂಜೆ 6 ಗಂಟೆಯಾಗುತ್ತಿದ್ದಂತೆ ಆಫೀಸ್ನಲ್ಲಿದ್ದ ಸ್ಟಾಫ್ ಒಬ್ಬರೊಬ್ಬರಾಗಿ ಹೊರಡಲು ಶುರು ಮಾಡಿದ್ರು. ಆದರೆ ಇವತ್ತು ಯಾರೊಬ್ಬರ ಮಿಲನಾಳ ಕಡೆ ತಲೆಗಚ್ಚದಿಂದ ನೋಡುವ ಧೈರ್ಯ ಮಾಡಲಿಲ್ಲ. MD ಅಭಯ್ ವರ್ಮಾ ಇಡೀ ಆಫೀಸ್ ಎದುರು ಕೊಟ್ಟಿದ್ದ ಖಡಕ್ ವಾರ್ನಿಂಗ್ ಎಲ್ಲರ ತಲೆಯಲ್ಲೂ ಓಡ್ತಿತ್ತು. ಮಿಲನಾ ತನ್ನ ಬ್ಯಾಗ್ ಹಿಡಿದು ಲಿಫ್ಟ್ ಕಡೆಗೆ ಹೋಗುತ್ತಿದ್ದಾಗ ಹಿಂದಿನಿಂದ ಬಂದ ನೇತ್ರ ಮೆಲ್ಲನೆ ಅವಳ ಕೈ ಹಿಡಿದುಕೊಂಡಳು. ನೇತ್ರ ತುಂಟತನದಿಂದ ಕಣ್ಣು ಹೊಡೆಯುತ್ತಾ, ಏನ್ರಿ ಕಂಪನಿಯ ಮುಂದಿನ ಒಡತಿಯವರೇ, ಜಸ್ಟ್ 1 ಮಿನಿಟ್, ಬಾಸ್ ಸಂಜಯ್ ಅವರ ಕಾರಿನಲ್ಲಿ ಬರಬೇಕು ಅಂತ ಹೊಸ ರೂಲ್ಸ್ ಹಾಕಿದ್ದಾರೆ ಅಲ್ವಾ? ನೀನು ಲಿಫ್ಟ್ ಹತ್ತಿ ಹೋದರೆ ಕೆಳಗೆ ಬಾಸ್ BMW ಕಾರ್ ತಗೊಂಡು ವೇಟ್ ಮಾಡ್ತಿರ್ತಾರೆ, ಹುಷಾರು.
ಮಿಲನ ನಾಚಿಕೆಯಿಂದ ನೇತ್ರಳ ಕೈಗೆ ಸಣ್ಣದಾಗಿ ಚಿವುಟುತ್ತಾ, ಪ್ಲೀಸ್ ಸುಮ್ಮನಿರೆ ನೇತ್ರ, ನನಗಿಲ್ಲಿ ಜೀವ ಬಾಯಿಗೆ ಬಂದಿದೆ, ನೀನು ಬೇರೆ ರೇಗಿಸ್ತೀಯ ಎಂದು ಹೇಳಿ ಕೆಳಗೆ ಬಂದಳು. ಪಾರ್ಕಿಂಗ್ ಲಾಟ್ಗೆ ಬಂದಾಗ ಅಭಯ್ ತನ್ನ BMW ಕಾರಿನ್ಗೆ ಆನಿಸಿ ನಿಂತುಕೊಂಡು ಕಾಯುತ್ತಿದ್ದ. ಮಿಲನ ಅವನನ್ನು ನೋಡದ ಹಾಗೆ ಸೀದಾ ರಸ್ತೆ ಕಡೆಗೆ ನಡೆದು ಆಟೋ ಹಿಡಿಯಲು ಹೋದ್ಲು. ಇದನ್ನು ನೋಡಿದ ಅಭಯ್ ಮೆಲ್ಲನೆ ನಗುತ್ತಾ ಕಾರಿನ ಹಾರ್ನ್ ಜೋರಾಗಿ ಪ್ರೆಸ್ ಮಾಡಿದ. ಅಭಯ್ ಕಾರಿನ ಗ್ಲಾಸ್ ಇಡಿಸಿ ಗತ್ತಿನಿಂದ, ಮಿಸ್ ಮಿಲನ, ಬೆಳಿಗ್ಗೆ ತಾನೇ ಹೊಸ ರೂಲ್ಸ್ ಹೇಳಿದ್ದೆ ಅನ್ಸುತ್ತೆ. ನನ್ನ ಪರ್ಸನಲ್ ಸೆಕ್ರೆಟರಿ ಆಟೋದಲ್ಲಿ ಹೋಗೋ ಹಾಗಿಲ್ಲ. ಸುಮ್ಮನೆ ಬಂದು ಕಾರು ಹತ್ತುತ್ತೀರಾ ಅಥವಾ ನಾನೇ ಬಂದು? ಮಿಲನ ಕೋಪದಿಂದ ವಾಪಸ್ ಬಂದು ಕಾರಿನ ಡೋರ್ ಓಪನ್ ಮಾಡಿ ಮುಂಭಾಗದ ಸೀಟಿನಲ್ಲಿ ಕುಳಿತುಕೊಳ್ಳುತ್ತಾ, ನೋಡಿ ಸರ್, ಆಫೀಸ್ ಮುಗಿದ ಮೇಲಾದರೂ ನನ್ನನ್ನು ನೆಮ್ಮದಿಯಾಗಿ ಇರ್ಲು ಬಿಡಿ. ದಿನ ನಿಮ್ಮ ಕಾರಲ್ಲೇ ಬಂದ್ರೆ ಜನ ಏನನ್ಕೊಂತಾರೆ? ಅಭಯ್ ಕಾರನ್ನು ಮೇನ್ ರೋಡ್ಗೆ ತರುತ್ತಾ ತುಟಿ ಅಂಚಿನಲ್ಲಿ ಪ್ರೀತಿಯ ನಗು ಬೀರುತ್ತಾ, ಜನ ಏನು ಅನ್ಕೋಬೇಕು ಅಂತ ಬೆಳಿಗ್ಗೆನೇ ಇಡೀ ಆಫೀಸ್ ಎದುರು ಕನ್ಫರ್ಮ್ ಮಾಡಿದ್ದೀನಿ ಅಲ್ವಾ ಮಿಲನ. ಇನ್ಮೇಲೆ ನೀನು ಎಲ್ಲಿಗೆ ಹೋಗ್ಬೇಕಾದ್ರೂ ಈ ಕಾರು, ಈ ಅಭಯ್ ವರ್ಮಾ ನಿನ್ನ ಜೊತೆನೇ ಇರ್ತಾನೆ. ಅಭಯ್ ಎಷ್ಟು ಮುದ್ದಾಗಿ ಹಠ ಚಲಾಯಿಸಿದ್ದಾರೆ. ಮಿಲನಾಗಿ ಒಳಗೊಳಗೆ ಸಂತೋಷವಾಗುತ್ತಿದ್ದರು. ಹೊರಗಡೆ ಮಾತ್ರ ಮುನಿಸು ತೋರಿಸುತ್ತಾ ಕಿಟಕಿಯ ಹೊರಗೆ ತಿರುಗಿಕೊಂಡಳು. ಕಾರಿನ ರೇಡಿಯೋದಲ್ಲಿ ಹಿತವಾದ ಪ್ರೇಮಗೀತೆ ಪ್ಲೇ ಆಗ್ತಿತ್ತು. ಇದು ಸೂರಜ್ ಕಾರ್ನಲ್ಲಿ ಫೋಟೋ ತೆಗೆದು ಕಳಿಸುವಂತಹ ಸಣ್ಣ ಕೆಲಸಕ್ಕೆ ಕೈ ಹಾಕಲಿಲ್ಲ. ಅವನು ನೇರವಾಗಿ ಗೋಪಾಲ್ ವರ್ಮಾ ಅವರ ಬಂಗಲೆಯ ಕಡೆಗೆ ತನ್ನ ಕಾರನ್ನು ಚಲಾಯಿಸಿದ್ದ. ಗೋಪಾಲ್ ವರ್ಮಾ ಮತ್ತು ವನಜಾಕ್ಷಿ ಅವರಿಗೆ ಸೂರಜ್ ಎಂದರೆ ಕಂಪನಿಯ ಅತ್ಯಂತ ನಂಬಿಕಸ್ಥ GM. ಹಾಗಾಗಿ ಅವನ ಮಾತಿಗೆ ಮನೆಯಲ್ಲಿ ದೊಡ್ಡ ಗೌರವ ಇತ್ತು. ಸಂಜೆ 7 ಗಂಟೆಗೆ ಸೂರಜ್ ಗೋಪಾಲ್ ವರ್ಮಾ ಅವರ ಐಷಾರಾಮಿ ಲಿವಿಂಗ್ ರೂಮ್ ಒಳಗೆ ಕಾಲಿಟ್ಟನು. ಅಲ್ಲಿ ಗೋಪಾಲ್ ವರ್ಮಾ ಮತ್ತು ವನಜಾಕ್ಷಿ ಇಬ್ಬರು ಕಾಫಿ ಕುಡಿಯುತ್ತಾ ಕುಳಿತಿದ್ದರು. ಸೂರಜ್ನ ಮುಖದಲ್ಲಿದ್ದ ಕೃತಕ ಆತಂಕವನ್ನು ನೋಡಿ ಗೋಪಾಲ್ ವರ್ಮಾ ಎದ್ದು ನಿಂತರು. ಗೋಪಾಲ್ ವರ್ಮಾ, ಬಾ ಸೂರಜ್, ಏನೋ ಈ ಟೈಮ್ನಲ್ಲಿ ಬಂದಿದ್ದೀಯಾ? ಆಫೀಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ? ಸೂರಜ್ ತುಂಬಾ ವಿನಯದಿಂದ ಒಳಗೊಳಗೆ ವಿಷ ತುಂಬುತ್ತಾ, ಸರ್, ನನಗಿದನ್ನು ಹೇಳೋಕೆ ತುಂಬಾ ಸಂಕೋಚ ಆಗ್ತಿದೆ. ಆದರೆ ಕಂಪನಿಯ ಹಿತದೃಷ್ಟಿಯಿಂದ ಮತ್ತು ನಿಮ್ಮ ಕುಟುಂಬದ ಮರ್ಯಾದೆಗೋಸ್ಕರ ಹೇಳಲೇಬೇಕಾಗಿದೆ. ಇವತ್ತು ಆಫೀಸ್ನಲ್ಲಿ ಅಭಯ್ ಸರ್ ಇಡೀ ಸ್ಟಾಫ್ ಎದುರು ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸರ್. ವನಜಾಕ್ಷಿ ಆತಂಕದಿಂದ, ಏನದು ಸೂರಜ್? ಅಭಯ್ ಏನು ಮಾಡಿದ? ಸೂರಜ್, ಅದೇ ನಮ್ಮ ಆಫೀಸ್ ಅಕೌಂಟೆಂಟ್ ಮಿಲನ ಇದ್ದಾಳಲ್ಲ ಸರ್, ಅವಳನ್ನೇ ತಾನು ಪ್ರೀತಿಸ್ತಿರೋದಾಗಿ ಇನ್ಮೇಲೆ ಅವಳೇ ಕಂಪನಿಯ ಮುಂದಿನ ಒಡತಿ ಅಂತ ಎಲ್ಲರ ಎದುರು ಡಿಕ್ಲೇರ್ ಮಾಡಿದ್ದಾರೆ ಸರ್. ವೀಣಾ ಮೇಡಮ್ ಏನೋ ಆಫೀಸ್ ವಿಷಯವಾಗಿ ಮಾತಾಡೋಕೆ ಬಂದಾಗ ಅವರ ಎದುರೇ ಮಿಲನಾಳನ್ನು ತಬ್ಬಿಕೊಳ್ಳೋ ರೇಂಜ್ಗೆ ಹೋಗಿ ವೀಣಾ ಮೇಡಮ್ಗೆ ಅವಮಾನ ಮಾಡಿ ಆಫೀಸ್ನಿಂದ ಹೊರಗೆ ಹಾಕಿದ್ದಾರೆ. ಈಗ ಆಫೀಸ್ ತುಂಬ ಬರೀ ಇವರದ್ದೇ ಮಾತು. ಸೂರಜ್ ಹೇಳಿದ ಕಟ್ಟುಕತೆಯನ್ನು ಕೇಳಿ ವನಜಾಕ್ಷಿ ಅವರ ಕೈಯಲ್ಲಿದ್ದ ಕಾಫಿ ಕಪ್ ಕೆಳಗೆ ಬಿದ್ದಿತ್ತು. ಗೋಪಾಲ್ ವರ್ಮಾ ಮತ್ತು ವನಜಾಕ್ಷಿ ಅವರ ಮುಖದಲ್ಲಿ ಆಘಾತ ಮೂಡಿದ್ದು ನಿಜ. ಆದರೆ ಆಘಾತ ಸೂರಜ್ ಅಂದುಕೊಂಡಂತೆ ಕೋಪವಾಗಿ ಬದಲಾಗಲಿಲ್ಲ. ಬದಲಿಗೆ ಅವರ ಮುಖದಲ್ಲಿ ಒಂದು ರೀತಿಯ ನಿರಾಳತೆ ಮತ್ತು ಹೆಮ್ಮೆಯ ಭಾವನೆ ಮೂಡಿತ್ತು. ಗೋಪಾಲ್ ವರ್ಮಾ ತಕ್ಷಣ ಮುಗುಳ್ನಗುತ್ತಾ ಸೋಫಾದಲ್ಲಿ ಆರಾಮಾಗಿ ಕುಳಿತುಕೊಂಡ್ರು. ವನಜಾಕ್ಷಿಯವರು ಕೂಡ ಕೆಳಗೆ ಬಿದ್ದ ಕಾಫಿ ಕಪ್ಪನ್ನು ಎತ್ತಿಡುತ್ತಾ ಸೂರಜ್ ಕಡೆ ನೋಡಿ ಮಾತನಾಡಿದರು. ವನಜಾಕ್ಷಿ, ಸೂರಜ್, ನಮಗೆ ಆಘಾತವಾಗಿದ್ದು ಅಭಯ್ ಅನೌನ್ಸ್ ಮಾಡಿದ ಅಂತಲ್ಲ. ಮಿಲನ ತರಹದ ಒಬ್ಬ ಸಂಸ್ಕಾರವಂತ ಹಳ್ಳಿಯ ಹುಡುಗಿಯನ್ನು ನಮ್ಮ ಮಗ ಇಷ್ಟಪಟ್ಟಿದ್ದಾನೆ ಅಂದರೆ ಅವನ ಆಯ್ಕೆ 100ಕ್ಕೆ 100 ಸರಿಯಾಗಿದೆ ಅಂತ ನಮಗೆ ಖುಷಿಯಾಗ್ತಿದೆ. ಅವಳು ಬಂದ ಕೆಲವೇ ದಿನಗಳಲ್ಲಿ ನಮ್ಮ ಮನಸ್ಸು ಗೆದ್ದಿದ್ದಾಳೆ. ಗೋಪಾಲ್ ವರ್ಮಾ ಗಂಭೀರವಾಗಿ ಹೆಮ್ಮೆಯಿಂದ, ಹೌದು ಸೂರಜ್, ಅಭಯ್ ವರ್ಮಾ ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳಲ್ಲ. ಇನ್ನು ವೀಣಾ ವಿಷಯಕ್ಕೆ ಬಂದರೆ ಅವಳ ಗುಣ ನಮಗೆ ಚೆನ್ನಾಗಿ ಗೊತ್ತು. ಆಫೀಸ್ನಲ್ಲಿ ಅವಳೇನೋ ರಂಪಾಟ ಮಾಡಿದ್ದಕ್ಕೆ ಅಭಯ್ ಗದರಿಸಿದ್ದಾನೆ ಅಷ್ಟೇ. ಅದಕ್ಕೆ ಮಿಲನಾಳನ್ನು ಕೆಲಸದಿಂದ ತೆಗೆಯೋ ಪ್ರಶ್ನೆಯೇ ಇಲ್ಲ. ಮಿಲನ ಈ ಮನೆಗೆ ಸೊಸೆಯಾಗಿ ಬಂದರೆ ನಮ್ಮ ಕುಟುಂಬಕ್ಕೆ ಹೆಮ್ಮೆ. ಸೂರಜ್ಗೆ ತನ್ನ ಕಾಲ ಕೆಳಗಿನ ಭೂಮಿ ಪೂರ್ತಿಯಾಗಿ ಕುಸಿದು ಹೋಗ ಹಾಗೆ ಅನಿಸಿತ್ತು. ತಾನು ಹೆಣೆದ ಜಾಲ ಇವರ ಪ್ರೀತಿಯ ಮುಂದೆ ಹೀಗೆ ಉಲ್ಟಾ ಹೊಡೆಯುತ್ತದೆ ಎಂದು ಅವನು ಕಲ್ಪನೆಯೂ ಮಾಡಿರಲಿಲ್ಲ. ಅವನ ಮುಖ ಆತಂಕದಿಂದ ಬೆವರಳಿಯಲು ಶುರು ಮಾಡಿತ್ತು. ಅಷ್ಟರಲ್ಲೇ ಬಂಗಲೆಯ ಮುಖ್ಯ ದ್ವಾರದ ಬಳಿ BMW ಕಾರು ಬಂದು ನಿಲ್ಲುವ ಸದ್ದು ಕೇಳಿಸಿತ್ತು. ಸೂರಜ್ ಆತಂಕದಿಂದ ತಿರುಗಿ ನೋಡಿದಾಗ ಅಲ್ಲಿ ಕಂಡ ದೃಶ್ಯಕ್ಕೆ ಅವನಿಗೆ ತಲೆಯಲ್ಲಿದ್ದ ನರಗಳೆಲ್ಲ ಕಟ್ ಆದ ಹಾಗೆ ಅನಿಸಿತ್ತು. ಕಾರ್ನಿಂದ ಅಭಯ್ ಗತ್ತಿನಿಂದ ಇಳಿದ್ರೆ ಅವನ ಜೊತೆಯಲ್ಲಿ ಬ್ಯಾಗ್ ಹಿಡಿದುಕೊಂಡು ಮಿಲನ ಕೂಡ ಕಾರಿನಿಂದ ಇಳಿದು ಮೇನ್ ಹೌಸ್ ಒಳಗೆ ನಡೆದು ಬಂದಳು. ಮಿಲನ ನೇರವಾಗಿ ಅಭಯ್ ಜೊತೆ ಇವರ ಮನೆಗೆ ಬಂದಿರುವುದನ್ನು ನೋಡಿ ಸೂರಜ್ನ ಎದೆಯ ಬಡಿತ ನಿಂತು ಹೋದಂತಾಯಿತು. ವೀಣಾ ತನಗೆ ಫೋನ್ನಲ್ಲಿ ಇವರಿಬ್ಬರು ಹಳ್ಳಿಯಿಂದ ಒಟ್ಟಿಗೆ ಬಂದಿದ್ದಾರೆ ಎಂದು ಹೇಳಿದ್ದಾಳೆ ಹೊರತು ಮಿಲನ ಇವರದ್ದೇ ಗೆಸ್ಟ್ ಹೌಸ್ನಲ್ಲಿ ಇಷ್ಟು ದಿನ ವಾಸವಾಗಿದ್ದಾಳೆ ಎಂಬ ಸರಿ ಸತ್ಯವನ್ನು ಸೂರಜ್ಗೆ ಹೇಳಿರಲೇ ಇಲ್ಲ. ವೀಣಾ ಈ ರಹಸ್ಯವನ್ನು ಮುಚ್ಚಿಟ್ಟಿದ್ದರಿಂದ ಸೂರಜ್ ತನ್ನದೇ ಆದ ಬಂದು ಹಳ್ಳಕ್ಕೆ ಬಿದ್ದಿದ್ದ. ಸೂರಜ್ ಮನಸ್ಸಿನಲ್ಲಿ ತೀವ್ರ ಗಾಬರಿಯಿಂದ ಬೆವರುತ್ತಾ, ಇದೇನಿದು ಭಗವಂತ, ಮಿಲನ ಆಫೀಸ್ ಮುಗಿಸಿ ತನ್ನ ಮನೆಗೆ ಹೋಗದೆ ನೇರವಾಗಿ ಅಭಯ್ ಸರ್ ಮನೆಗೆ ಬರ್ತಿದ್ದಾಳ ಅಂದರೆ ಇವರ ಸಂಬಂಧ ಮದುವೆ ಆಗೋ ರೇಂಜ್ಗೆ ಈ ಮನೆಯವರೆಗೂ ಬೆಳೆದಿದೆಯಾ? ಇದ್ಯಾವುದನ್ನು ಆ ವೀಣಾ ತನಗೆ ಹೇಳೇ ಇಲ್ವಲ್ಲ. ಈಗ ನಾನಿಲ್ಲಿ ಸಿಕ್ಕಿಬಿದ್ರೆ ನನ್ನ ಕತೆ ಮುಗೀತು. ಅಭಯ್
ಮತ್ತು ಮಿಲನ ಇಬ್ಬರು ಹಜಾರದ ಒಳಗೆ ಹೆಜ್ಜೆ ಇಟ್ಟರು. ಲಿವಿಂಗ್ ರೂಮ್ನಲ್ಲಿ ಸೂರಜ್ ನಿಂತಿರುವುದನ್ನು ನೋಡಿ ಮಿಲನ ಸಣ್ಣದಾಗಿ ಮುಜುಗರ ಪಟ್ಟುಕೊಂಡ್ರೆ ಅಭಯ್ನ ತುಟಿ ಅಂಚಿನಲ್ಲಿ ಒಂದು ಖತರ್ನಾಕ್ ಚಮಕ್ ನಗು ಮೂಡಿತ್ತು. ಸೂರಜ್ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಎಂಬುದು ಅವನ ಚಾಣಾಕ್ಷ ಬುದ್ಧಿಗೆ ಒಂದೇ ಸೆಕೆಂಡ್ನಲ್ಲಿ ಅರ್ಥವಾಗಿ ಹೋಗಿತ್ತು. ಅಭಯ್ ಸೂರಜ್ ಹತ್ತಿರ ಬಂದು ಅವನ ಹೆಗಲ ಮೇಲೆ ಕೈ ಹಾಕಿ ತುಂಬಾ ಸಾಫ್ಟ್ ಆಗಿ ಆದರೆ ಕಿವಿಗೆ ಚುಚ್ಚುವಂತೆ, ಹಲೋ GM ಸೂರಜ್ ಅವರೇ, ಸಂಜೆ ಆಫೀಸ್ ಮುಗಿದ ತಕ್ಷಣ ನನಗಿಂತ ಮುಂಚೆಯೇ ನಮ್ಮ ಮನೆಗೆ ಬಂದು ಬಿಟ್ಟಿದ್ದೀರಾ? ಏನೋ ಅಪ್ಪ ಅಮ್ಮನಿಗೆ ನನ್ನ ಮತ್ತು ಮಿಲನ ಪ್ರೀತಿ ವಿಷಯ ನೀವೇ ಅಡ್ವಾನ್ಸ್ ಆಗಿ ಬಂದು ರಿಪೋರ್ಟ್ ಮಾಡ್ತಿದ್ದೀರಾ ಅನ್ಸುತ್ತೆ. ಅಭಯ್ನ ಆ ತೀಕ್ಷ್ಣವಾದ ಮಾತಿಗೆ ಸೂರಜ್ಗೆ ಮುಖದಲ್ಲಿ ಎಲ್ಲಿ ಇಟ್ಟುಕೊಳ್ಳಬೇಕೆಂಬ ತೋಚಲಿಲ್ಲ. ಈತ ಗೋಪಾಲ್ ವರ್ಮಾ ಮತ್ತು ವನಜಾಕ್ಷಿ ಇಬ್ರು ಎದ್ದು ಬಂದು ಮಿಲನಾಳನ್ನು ತುಂಬಾ ಪ್ರೀತಿಯಿಂದ ಸ್ವಾಗತಿಸಿದ್ರು. ವನಜಾಕ್ಷಿ, ಬಾ ಮಗಳೇ ಮಿಲನ, ಆಫೀಸ್ನಿಂದ ಬಂದು ಸುಸ್ತಾಗಿರ್ಬೋದು, ಹೋಗಿ ಕೈಕಾಲು ಮುಖ ತೊಳೆದುಕೊಂಡು ಬಾ, ಕಾಫಿ ಕುಡಿಯೋಣ ಎಂದು ಮಿಲನಾಳ ಹೆಗಲ ಮೇಲೆ ಕೈ ಹಾಕಿ ಒಳಗೆ ಕರೆದುಕೊಂಡು ಹೋದರು. ಮನೆಯವರ ಈ ಪ್ರೀತಿ, ಬಾಸ್ನ ಆಗತ್ತು ಎಲ್ಲವನ್ನು ನೋಡಿ ಮಿಲನಾಗಿ ಒಳಗೊಳಗೆ ತುಂಬಿ ಬಂದಿತ್ತು. ಸೂರಜ್ ಮಾತ್ರ ಅಲ್ಲಿ ಒಬ್ಬನೇ ವಿಲನ್ ತರಹ ನಿಂತು ತಬ್ಬಿಬ್ಬಾಗಿದ್ದ. ಅಭಯ್ ತೀಕ್ಷ್ಣವಾಗಿ ಹೆಗಲ ಮೇಲೆ ಕೈ ಹಾಕುತ್ತಿದ್ದಂತೆ ಸೂರಜ್ಗೆ ಗಂಟಲು ಒಣಗಿದಂತಾಯಿತು. ಅವನು ಗೋಪಾಲ್ ವರ್ಮಾ ಅವರ ಕಂಪನಿಯ ಕೇವಲ ಒಬ್ಬ ಜನರಲ್ ಮ್ಯಾನೇಜರ್ ಅಷ್ಟೇ, ಯಾವುದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲದಿದ್ದರು ಪರಿಸ್ಥಿತಿಗೆ ತಕ್ಕಂತೆ ಮಾತು ಬದಲಾಯಿಸಿ ಬಣ್ಣ ತಿರುಗಿಸುವಲ್ಲಿ ಸಖತ್ ಚಾಣಾಕ್ಷನಾಗಿದ್ದ. ತಕ್ಷಣ ತನ್ನ ಮುಖದಲ್ಲಿದ್ದ ಆತಂಕವನ್ನು ಮರೆಮಾಚಿ ಒಮ್ಮೆಗೆ ಭಾವುಕನಾದಂತೆ ನಟಿಸುತ್ತಾ ಗೋಪಾಲ್ ವರ್ಮಾ ಅವರ ಕಡೆ ತಿರುಗಿದನು. ಸೂರಜ್ ಕೈ ಮುಗಿಯುತ್ತಾ ಸುಳ್ಳು ಕಣ್ಣೀರು ತಂದುಕೊಂಡು, ಅಯ್ಯೋ ಅಭಯ್ ಸರ್, ನೀವು ನನ್ನನ್ನು ತಪ್ಪು ತಿಳಿದಿದ್ದೀರಾ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಮಿಬ್ಬರ ವಿರುದ್ಧ ದೂರು ಹೇಳೋಕಲ್ಲ ಸರ್. ಆಫೀಸ್ನಲ್ಲಿ ವೀಣಾ ಮೇಡಮ್ ಮಿಲನ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡಿ ಜಗಳ ತೆಗೆದಾಗ ನನಗೆ ತುಂಬ ನೋವಾಯಿತು. ಆದರೆ ನೀವು ಇಡೀ ಆಫೀಸ್ ಎದುರು ನಿಂತು ಮಿಲನಳನ್ನು ಕೈ ಹಿಡಿದು ನಿಮ್ಮ ಪ್ರೀತಿ ಅನೌನ್ಸ್ ಮಾಡಿದ್ರಲ್ಲ, ಆ ಗತ್ತು ನೋಡಿ ನನಗೆ ಖುಷಿ ತಡೆಯೋಕ್ಕಾಗ್ತಿಲ್ಲ. ಅದಕ್ಕೆ ಸರ್ ಮೇಡಮ್ಗೆ ಈ ಸಿಹಿ ಸುದ್ದಿನ ಮೊದಲೇ ಹೇಳಿ ಸರ್ಪ್ರೈಸ್ ಕೊಡೋಣ ಅಂತ ಓಡಿ ಬಂದೆ ಅಷ್ಟೇ ಸರ್. ಸೂರಜ್ ಅಷ್ಟೊಂದು ಸ್ಮೂತ್ ಆಗಿ ಪಲ್ಟಿ ಹೊಡೆಯುತ್ತಾನೆ ಎಂದು ಅಭಯ್ ಊಹಿಸಿರಲಿಲ್ಲ. ಅಭಯ್ ಅವನ ಕಡೆ ನೋಡಿ ತುಟಿ ಅಂಚಿನಲ್ಲಿ ವ್ಯಂಗ್ಯವಾಗಿ ನಕ್ಕನು. ಅಭಯ್, ಹೌದು ಸೂರಜ್, ನನ್ನ ಖುಷಿಯಲ್ಲಿ ನೀನು ಇಷ್ಟೊಂದು ಭಾಗಿಯಾಗ್ತಿದ್ದೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ಎನಿವೇ ಥ್ಯಾಂಕ್ಸ್ ಫಾರ್ ದಿ ಸರ್ಪ್ರೈಸ್ ಎಂದು ಅವನಿಗೆ ತಿರುಗೇಟು ನೀಡಿದ್ದ. ಸೂರಜ್ ಹೇಗೋ ಅಲ್ಲಿಂದ ಬಚಾವಾಗಿ, ಸರಿ ಸರ್ ನಾನು ಬರ್ತೀನಿ ಎಂದು ಮುಖ ಉಳಿಸಿಕೊಂಡು ಅಲ್ಲಿಂದ ಕಾಲ್ಕಿತ್ತನು. ಅಷ್ಟರಲ್ಲಿ ವನಜಾಕ್ಷಿಯವರು ತಂದ ಕಾಫಿಯನ್ನು ಎಲ್ಲರೂ ಕುಡಿದರು. ವನಜಾಕ್ಷಿ ಮತ್ತು ಗೋಪಾಲ್ ವರ್ಮಾ ಇಬ್ಬರು ಮಿಲನಾಳನ್ನು ತುಂಬಾ ಪ್ರೀತಿಯಿಂದ ಮಾತನಾಡಿಸಿದರು. ಆದರೆ ಮಿಲನಾಗೆ ಆಫೀಸ್ನಲ್ಲಿ ನಡೆದ ಘಟನೆ ಮತ್ತು ಇಲ್ಲಿ ಅಭಯ್ ಅಪ್ಪ ಅಮ್ಮನ ಮುಂದೆ ಸೂರಜ್ ಆಡಿದ ಮಾತುಗಳಿಂದ ತುಂಬಾ ಮುಜುಗರವಾಗ್ತಿತ್ತು. ಅವಳು ಕಾಫಿ ಕುಡಿದು ಮುಗಿಸುತ್ತಿದ್ದಂತೆ ಎದ್ದು ನಿಂತಳು. ಮಿಲನ, ಅಮ್ಮ ತುಂಬಾ ಸುಸ್ತಾಗ್ತಿದೆ, ನಾನು ಗೆಸ್ಟ್ ಹೌಸ್ ರೂಮ್ಗೆ ಹೋಗ್ತೀನಿ ಎಂದು ನಯವಾಗಿ ಹೇಳಿ ಬ್ಯಾಗ್ ಎತ್ಕೊಂಡು ಹೊರಟಳು. ಅಭಯ್ ಅವಳು ಹೋಗುವುದನ್ನೇ ಕಣ್ಣಲ್ಲೇ ಹಿಂಬಾಲಿಸಿದ್ದ. ರಾತ್ರಿ 11 ಗಂಟೆ. ಬಂಗಲೆಯ ಸುತ್ತಲೂ ಗಾಢವಾದ ಮೌನ ಆವರಿಸಿತ್ತು. ಗೆಸ್ಟ್ ಹೌಸ್ನ ರೂಮ್ನಲ್ಲಿ ಮಿಲನ ನೈಟ್ ಡ್ರೆಸ್ ಧರಿಸಿ ಬೆಡ್ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಆಫೀಸ್ನ ಯಾವುದೋ ಅಕೌಂಟ್ಸ್ ಫೈಲ್ ಚೆಕ್ ಮಾಡ್ತಿದ್ಲು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಇವತ್ತು ಅಭಯ್ ಎಲ್ಲ ಪ್ರಪಂಚದ ಎದುರು ತನಗಾಗಿ ನಿಂತ ಆ ಸಿಂಹದಂತಹ ರೂಪವೇ ಸುಳಿದಾಡ್ತಿತ್ತು. ಅಷ್ಟರಲ್ಲಿ ರೂಮಿಯ ಕಿಟಕಿಯ ಯಾರೋ ತಟ್ಟಿದ ಸದ್ದಾಯಿತು. ಮಿಲನ ಒಮ್ಮೆಗೆ ದಂಗಾಗಿ ಎದ್ದು ಬಂದು ಕಿಟಕಿ ತೆರೆದಳು. ಹೊರಗಡೆ ಚಂದ್ರನ ಬೆಳಕಿನಲ್ಲಿ ಬರೀ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟ್ ಧರಿಸಿ ಕೈಯಲ್ಲಿದ್ದ ಕಾಫಿ ಮಗ್ ಹಿಡಿದು ಸ್ಟೈಲಿಶ್ ಆಗಿ ನಿಂತಿದ್ದವನು ಬೇರೆ ಯಾರು ಅಲ್ಲ, ಸ್ವತಃ ಅಭಯ್ ವರ್ಮಾ. ಮಿಲನ ಕಣ್ಣು ಅಳಿಸಿ ಪಿಟಿಸಿಕೊಟ್ಟುತ್ತಾ, ಸರ್ ನೀವಿಲ್ಲಿ ಈ ಟೈಮ್ನಲ್ಲಿ ಯಾರಾದರೂ ನೋಡಿದ್ರೆ ಏನು ಅನ್ಕೊಂತಾರೆ, ಸುಮ್ಮನೆ ನಿಮ್ಮ ರೂಮ್ಗೆ ಹೋಗಿ. ಅಭಯ್ ಅವಳ ಮಾತನ್ನು ಕೇಳಿದ ಕಿಟಕಿಯ ಮುಖಾಂತರ ಆರಾಮಾಗಿ ಒಳಗೆ ಜಿಗಿದು ರೂಮಿನೊಳಗೆ ಬಂದೇ ಬಿಟ್ಟನು. ಮಿಲನ ಗಾಬರಿಯಿಂದ ಹಿಂದೆ ಸರಿಯುವಷ್ಟರಲ್ಲಿ ಅಭಯ್ ಕೈಯಲ್ಲಿದ್ದ ಕಾಫಿ ಮಗ್ ಅನ್ನು ಟೇಬಲ್ ಮೇಲಿಟ್ಟು ಒಂದೇ ಹೆಜ್ಜೆಯಲ್ಲಿ ಅವಳ ಸನಿಹಕ್ಕೆ ಬಂದನು. ಅವನು ಅವಳ 2 ಹೆಗಲುಗಳನ್ನು ಹಿಡಿದು ಮೆಲ್ಲನೆ ಗೋಡೆಗೆ ಅನಿಸುವಂತೆ ನಿಲ್ಲಿಸಿದ್ದನು. ಅಭಯ್ ತುಂಬಾ ಸಾಫ್ಟ್ ಆಗಿ ಕಣ್ಣುಗಳಲ್ಲಿ ಮಾದಕ ಪ್ರೀತಿ ತುಂಬಿಕೊಂಡು, ಯಾರು ನೋಡಿದ್ರೆ ನನಗೇನು ಮಿಸ್ ಮಿಲನ, ಬೆಳಿಗ್ಗೆ ಆಫೀಸ್ನಲ್ಲಿ ನನ್ನನ್ನು ಸೈಕೋ ಅಂದ್ಕೊಂಡೆ, ಸಂಜೆ ಕಾರಲ್ಲಿ ಕೋಪ ತೋರಿಸ್ಕೊಂಡೆ, ಆದರೆ ಇವತ್ತು ಇಡೀ ಜಗತ್ತಿನ ಎದುರು ನಿನ್ನನ್ನು ನನ್ನವಳು ಅಂತ ಹೇಳಿದಾಗ ನಿನ್ನ ಎದೆಯೊಳಗಿನ ಬಡಿತ ನನಗೂ ಕೇಳಿಸಿತ್ತು ಮಿಲನ. ಇನ್ನು ಎಷ್ಟು ದಿನ ಈ ಸುಳ್ಳು ಕೋಪದ ನಾಟಕ ಆಡ್ತೀಯ? ಅಭಯ್ನ ಬಿಸಿ ಉಸಿರು ಮಿಲನಾಳ ಮುಖಕ್ಕೆ ತಾಗುತ್ತಿತ್ತು. ರೂಮಿನ ತಣ್ಣನೆಯ ವಾತಾವರಣದಲ್ಲಿ ಅವನ ಈ ಆಪ್ತತೆ ಅವಳ ಇಡೀ ದೇಹದಲ್ಲಿ ಸಣ್ಣ ನಡುಕ ಹುಟ್ಟಿಸಿತ್ತು. ಅವಳ ಕಣ್ಣುಗಳನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದಳು. ಅವಳ ಕೆನ್ನೆಗಳು ನಾಚಿಕೆಯಿಂದ ಪೂರ್ತಿ ಕೆಂಪಗಾಗಿದ್ದವು. ಮಿಲನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದ್ದರು. ಧ್ವನಿ ತಗ್ಗಿಸಿ, ಸರ್ ಪ್ಲೀಸ್ ಬಿಡಿ, ನೀವು ಎಲ್ಲರ ಎದುರು ಹಾಗೆಲ್ಲ ಹೇಳಬಾರ್ದಿತ್ತು. ನಮ್ಮ ಅಮ್ಮನಿಗೂ ನಿಮ್ಮ ನಂಬಿಕೆಗೆ ಒಪ್ಪಿಸಿರೋದು ಅಂತ ಗೊತ್ತು, ಆದರೆ ನೀವೇ ನೋಡಿದ್ರೆ ಹೀಗೆ. ಅಭಯ್ ಮೆಲ್ಲನೆ ನಗುತ್ತಾ ತನ್ನ ಒಂದು ಕೈಯಿಂದ ಅವಳ ಗಲ್ಲವನ್ನು ಎತ್ತಿ
ತನ್ನ ಕಣ್ಣುಗಳನ್ನು ನೇರವಾಗಿ ನೋಡುವಂತೆ ಮಾಡಿದನು. ಅವನ ಬೆರಳುಗಳ ಸ್ಪರ್ಶಕ್ಕೆ ಮಿಲನಾಳ ತುಟಿಗಳು ಸಣ್ಣದಾಗಿ ನಡುಗಿದವು. ಅಭಯ್ ಅವಳ ಕಿವಿಯ ಹತ್ತಿರ ಮುಖ ತಂದು ತುಂಬಾ ಪ್ರೀತಿಯಿಂದ ಪಿಸುಗುಟ್ಟುತ್ತಾ, ಶಾರದಮ್ಮ, ನನಗೆ ಕೊಟ್ಟಿರೋದು ಬರೀ ನಿನ್ನ ರಕ್ಷಣೆಯ ಜವಾಬ್ದಾರಿ ಅಲ್ಲ ಮಿಲನ, ನಿನ್ನ ಲೈಫ್ ಲಾಂಗ್ ನೋಡ್ಕೊಳ್ಳೋ ಹಕ್ಕನ್ನು. ಇವತ್ತು ನಮ್ಮ ಅಪ್ಪ ಅಮ್ಮ ಕೂಡ ನಿನ್ನನ್ನು ಒಪ್ಕೊಂಡಿದ್ದಾರೆ. ಇನ್ಮೇಲೆ ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಎಂದು ಹೇಳುತ್ತಾ ಅವಳ ಹಣೆ ಸವರಿ ಒಂದು ಮುದ್ದಾದ ಮುತ್ತನ್ನಿಟ್ಟನು. ಮಿಲನ ಆ ಕ್ಷಣಕ್ಕೆ ಇಡೀ ಜಗತ್ತನ್ನೇ ಮರೆತು ಹೋದ್ಲು. ಅವಳ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ಅಭಯ್ನ ಎದೆಯ ಮೇಲೆ ಕೈಯಿಟ್ಟು ಅವಳು ಮೆಲ್ಲನೆ ನಿಂತಾಗ ಇಬ್ಬರ ನಡುವಿನ ಆ ತಣ್ಣನೆಯ ಪ್ರೀತಿಯ ಸುಗಂಧ ರಾತ್ರಿಯನ್ನು ಮತ್ತಷ್ಟು ರೋಮಾಂಚನಗೊಳಿಸಿತ್ತು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.